ವಿದ್ಯಾರ್ಥಿಗಳೇ, ಈಗಾಗಲೇ ವೈಯಕ್ತಿಕ ಭಿನ್ನತೆ ಅಂದರೆ ಏನು, ವೈಯಕ್ತಿಕ ಭಿನ್ನತೆಯ ಅರ್ಥವನ್ನು ಮತ್ತು ವೈಯಕ್ತಿಕ ಭಿನ್ನತೆಯ ಕ್ಷೇತ್ರಗಳನ್ನು ಕುರಿತು ತಿಳಿದುಕೊಂಡಿದೆ. ಹೇಳಿದೆ, ವ್ಯಕ್ತಿಗಳಲ್ಲಿ ಕಂಡುಬರುವ ದೈಹಿಕ, ಮಾನಸಿಕ, ಸಾಮಾಜಿಕ, ಭಾವನಾತ್ಮಕ ಭಿನ್ನತೆಯನ್ನು ವೈಯಕ್ತಿಕ ಭಿನ್ನತೆ ಎಂದು ಕೂಡ ಕರೀತಾರೆ ಎಂದು ಕೂಡ ಹೇಳಿದೆ. ವೈಯಕ್ತಿಕ ಭಿನ್ನತೆಯ ಕ್ಷೇತ್ರಗಳನ್ನು ನಾವು ನೋಡಿದ್ವಿ, ಯಾವ್ಯಾವ ಕ್ಷೇತ್ರಗಳು ಕೂಡ ತಿಳ್ಕೊಂಡ್ವಿ. ಇನ್ನು ಮುಂದೆ ಬುದ್ಧಿಶಕ್ತಿ ಅನ್ನೋದ್ರ ಕುರಿತು ನಾವು ತಿಳ್ಕೊಳ್ಬೇಕು. ಬುದ್ಧಿಶಕ್ತಿ ಅಂದರೆ ಏನು, ಬುದ್ಧಿಶಕ್ತಿಯ ಪರಿಕಲ್ಪನೆಯನ್ನು ನಾವು ತಿಳ್ಕೊಳ್ಬೇಕು. ಇಲ್ಲಿ ಬುದ್ಧಿಶಕ್ತಿ ಅಂದರೆ ಏನು ಅಂತ ತಿಳ್ಕೊಳ್ಬೇಕು. ಬುದ್ಧಿಶಕ್ತಿ, ಇಂಟೆಲಿಜೆನ್ಸ್ ಅಂತ ಕೂಡ ಇದನ್ನ ಕರೆಯಲಾಗ್ತದೆ. ಇಂಟೆಲಿಜೆನ್ಸ್ ಅಂತ ಕೂಡ ಕರೆಯಲಾಗ್ತದೆ ಅಂತ ಕೂಡ ಹೇಳುತ್ತೆ. ಮಾನವ ಸಹಜವಾಗಿ ಹಲವು ಬೌದ್ಧಿಕ ಸಾಮರ್ಥ್ಯಗಳನ್ನ ಹೊಂದಿದ್ದಾನೆ. ಹೇಳಿದ್ದೇನೆ ಈಗಾಗಲೇ, ಪ್ರಪಂಚದ ಅನೇಕ ಜೀವಕೋಶಗಳಲ್ಲಿ ಮಾನವ ಕೂಡ ಒಬ್ಬನು. ಮಾನವ ತನ್ನ ಬೌದ್ಧಿಕ ಸಾಮರ್ಥ್ಯದಿಂದ, ಬುದ್ಧಿವಂತಿಕೆಯಿಂದ ಹಲವಾರು ಸಾಮರ್ಥ್ಯಗಳನ್ನು ಹೊಂದಿದ್ದು, ಇವುಗಳಿಂದಾಗಿ ಆತನಿಗೆ ವಿವೇಚನೆ ಉಳ್ಳವನಾಗಿದ್ದಾನೆ ಎಂದು ಕೂಡ ತಿಳ್ಕೊಬೇಕು. ಆತ ಯೋಚನಾ ಜೀವಿ, ವಿವೇಚನೆಯನ್ನ ಹೊಂದಿದಂತಹ ಜೀವಿ ಎಂದು ಕೂಡ ತಿಳ್ಕೊಳ್ಬೇಕು. ಅವನು ಹೊಸ ಸನ್ನಿವೇಶವನ್ನ ಸೃಷ್ಟಿಸುವ ಅಥವಾ ಗ್ರಹಿಸುವ ಹೊಸ ಸನ್ನಿವೇಶ. ಈ ಮಾನವ ಏನ್ ಮಾಡ್ತಾನೆ ಕೇಳಿದ್ರೆ, ಸನ್ನಿವೇಶದಲ್ಲಿ ಏನಾದರೂ ಬದಲಾವಣೆ ಆಗಿದೆ, ಅದನ್ನ ಗ್ರಹಿಸುವಂತಹ ಶಕ್ತಿ ಆತನಿಗೆ ಇದೆ. ವ್ಯತ್ಯಾಸಗಳನ್ನು ತಿಳಿಯುವಂತಹ ಏನಾದರೂ ವ್ಯತ್ಯಾಸಗಳಾಗಿದೆ ಈ ಭೂಮಿಯ ಮೇಲೆ. ಈಗ ಮೋಡ, ಹಗಲು ರಾತ್ರಿ ಮೋಡವಾಗಿದೆ. ಈ ಮೋಡಗಳ ಪರಿಕಲ್ಪನೆಯನ್ನ ತಿಳಿದುಕೊಳ್ಳುವಂತ ಇಲ್ಲಿ ವ್ಯತ್ಯಾಸ, ಭೂಮಿಯ ಮೇಲೆ ಆಗುವಂತಹ ವ್ಯತ್ಯಾಸಗಳನ್ನ ತಿಳಿದುಕೊಳ್ಳುವ ಮತ್ತು ಪರಿಸ್ಥಿತಿಯನ್ನ ಗ್ರಹಿಸುವಂತಹ ಒಂದು ಸಾಮರ್ಥ್ಯವನ್ನ ಹೊಂದಿದ್ದಾನೆ. ಪರಿಸ್ಥಿತಿಯನ್ನ ಎದುರಿಸಬೇಕಾಗ್ತದೆ. ಯಾವುದೇ ಪರಿಸ್ಥಿತಿಯನ್ನ ಎದುರಿಸುವಂತಹ ಒಂದು ಸಾಮರ್ಥ್ಯವನ್ನ ಈ ಮಾನವ ಹೊಂದಿದ್ದಾನೆ ಎಂದು ಕೂಡ ಹೇಳುತ್ತೆ. ಆದ್ದರಿಂದ ಅವನು ಇತರ ಪ್ರಾಣಿಗಳಿಗಿಂತ ಮೇಲ್ಮಟ್ಟದ ಬುದ್ಧಿಶಕ್ತಿಯನ್ನ ಹೊಂದಿದ್ದಾನೆ. ಇತರ ಪ್ರಾಣಿಗಳಿಗಿಂತ ಏನ್ ಮಾಡಿದ್ದಾನೆ, ಮೇಲ್ಮಟ್ಟದ ಬುದ್ಧಿಶಕ್ತಿಯನ್ನ ಹೊಂದಿದ್ದಾನೆ ಎಂದು ಕೂಡ ಹೇಳುತ್ತೆ. ಈ ಬುದ್ಧಿಶಕ್ತಿಯಿಂದಲೇ ಆತನಿಗೆ ಎಲ್ಲಾ ಕ್ಷೇತ್ರಗಳಲ್ಲಿಯೂ ಸಾಧನೆಯನ್ನ ಮಾಡಲಿಕ್ಕೆ ಸಾಧ್ಯವಾಗಿದೆ ಎಂದು ಕೂಡ ಹೇಳುತ್ತೆ. ಇಂದು ನಾವು ಏನ್ ಮಾಡ್ತಿದ್ದೇವೆ ಅಂದ್ರೆ, ಈ ಎಲ್ಲಾ ಕ್ಷೇತ್ರಗಳಲ್ಲಿಯೂ ಕೂಡ ಸಾಧನೆಯನ್ನ ಮಾಡಿದೆ. ಒಂದು ಕಂಪ್ಯೂಟರ್ ಇರಬಹುದು, ಅಥವಾ ಇನ್ಯಾವುದೇ ಕ್ಷೇತ್ರ, ಕಂಪ್ಯೂಟರ್ ಕ್ಷೇತ್ರ ಇರಬಹುದು, ಶಿಕ್ಷಣ ಕ್ಷೇತ್ರ ಇರಬಹುದು, ರಾಜಕೀಯ ಕ್ಷೇತ್ರ ಇರಬಹುದು, ಯಾವುದೇ ಒಂದು ಕ್ಷೇತ್ರದಲ್ಲಿ ಮಾನವ ತನ್ನ ಅತ್ಯುನ್ನತ ಸಾಧನೆಯನ್ನ ತೋರಿರುವುದೇ ಈ ಬುದ್ಧಿಶಕ್ತಿಯಿಂದ ಎಂದು ಕೂಡ ಹೇಳಲಾಗ್ತದೆ. ಹಾಗಾದರೆ ಈ ಬುದ್ಧಿಶಕ್ತಿ ಎಂದರೆ ಏನು ಎನ್ನುವುದು ಚರ್ಚಿತ ವಿಷಯವಾಗಿದೆ ಎಂದು ಕೂಡ ಹೇಳಲಾಗ್ತದೆ. ನೋಡ್ರಿ, ಆಗ ಏನೇ ಆದರೂ ಕೂಡ ಶಾಲೆಯಲ್ಲಿ ಒಂದು ಮಗು ಏನ್ ಮಾಡಬೇಕಾದ್ರೆ, ಶಾಲೆಯಲ್ಲಿ ಒಂದು ಮಗು ಪರೀಕ್ಷೆಯಲ್ಲಿ ಗರಿಷ್ಠ ಅಂಕಗಳನ್ನ ತೆಗೆದುಕೊಳ್ಳೆ. ಶಾಲೆಯಲ್ಲಿ ಒಂದು ಮಗು ಏನ್ ಮಾಡ್ತದೆ, ಒಂದು ಪರೀಕ್ಷೆಯಲ್ಲಿ ಗರಿಷ್ಠ ಅಂದ್ರೆ ಅತಿ ಹೆಚ್ಚು ಅಂಕಗಳನ್ನ ತೆಗೆದುಕೊಂಡ್ರೆ ಆ ಮಗುವನ್ನ ಏನು ಕರೆಯಲಾಗ್ತದೆ, ಬುದ್ಧಿವಂತ ಮಗುವನ್ನು ಕೂಡ ಕರೆಯಲಾಗ್ತದೆ. ಅಥವಾ ಒಂದು ಮಗು ಗಣಿತವನ್ನು, ಶಾಲೆಯಲ್ಲಿ ಮೇಷ್ಟ್ರು ಮಾಡಿಸಿದಂತಹ ಒಂದು ಗಣಿತವನ್ನ ಸರಾಗವಾಗಿ ಬಿಡಿಸಿದರೆ ಆ ಮಗುವನ್ನ ಅತ್ಯಂತ ಬುದ್ಧಿವಂತ ಮಗು ಎಂದು ಕೂಡ ಹೇಳಲಾಗ್ತದೆ. ಆ ಮಗುವನ್ನು ಏನು ಹೇಳುತ್ತೆ, ಅತ್ಯಂತ ಬುದ್ಧಿವಂತ ಮಗು ಎಂದು ಕೂಡ ಹೇಳಲಾಗ್ತದೆ. ಯಾವುದೇ ಒಂದು ಕಾರ್ಯಚಟುವಟಿಕೆಯಲ್ಲಿ ಒಬ್ಬ ವ್ಯಕ್ತಿ ತನ್ನ ಚಾಕಚಕ್ಯತೆಯನ್ನ ಅಂದ್ರೆ ಚತುರತೆಯನ್ನ ತೋರಿದರೆ, ಯಾವುದೇ ಒಂದು ಕಾರ್ಯಕ್ಷೇತ್ರದಲ್ಲಿ ವ್ಯಕ್ತಿ ತನ್ನ ಚತುರತೆಯನ್ನ ತೋರಿದರೆ ಆತನ ಏನು ಕರೆಯಲಾಗ್ತದೆ, ಬುದ್ಧಿವಂತ ಎಂದು ಕೂಡ ಕರೆಯಲಾಗ್ತದೆ. ಆತನ ಬುದ್ಧಿವಂತ ಎಂದು ಕೂಡ ಕರೆಯಲಾಗ್ತದೆ. ಇನ್ನು ಈ ಒಬ್ಬ ವ್ಯಕ್ತಿಯ ವಿಶಿಷ್ಟ ಸಾಮರ್ಥ್ಯ ಮತ್ತು ಕಾರ್ಯಕ್ಷಮತೆಯನ್ನ, ಒಬ್ಬ ವ್ಯಕ್ತಿಯ ವಿಶಿಷ್ಟ ಸಾಮರ್ಥ್ಯ ಮತ್ತು ಕಾರ್ಯಕ್ಷಮತೆಯನ್ನ ಸೂಚಿಸಲಿಕ್ಕೆ, ಒಬ್ಬ ವ್ಯಕ್ತಿಯ ವಿಶಿಷ್ಟ ಸಾಮರ್ಥ್ಯ ಮತ್ತು ಕಾರ್ಯಕ್ಷಮತೆಯನ್ನ ಸೂಚಿಸಲು ಈ ಬುದ್ಧಿಶಕ್ತಿ ಪದವನ್ನ ಬಳಸಲಾಗ್ತದೆ. ಈ ಬುದ್ಧಿಶಕ್ತಿ ಪದವನ್ನ ಏನ್ ಮಾಡಲಾಗ್ತದೆ, ಬಳಸಲಾಗ್ತದೆ ಎಂದು ಕೂಡ ಹೇಳಲಾಗ್ತದೆ.
ಇಷ್ಟೆಲ್ಲ ಅಂದಮೇಲೆ ಬುದ್ಧಿಶಕ್ತಿ ಅಂದ್ರೆ ಏನು ಅಂತ ನಾವು ತಿಳ್ಕೊಳ್ಬೇಕು. ವಿಷಯವನ್ನು ವೈಜ್ಞಾನಿಕವಾಗಿ ವಿಶ್ಲೇಷಿಸುವ, ಜೈವಿಕವಾಗಿ ಪರಿಸರಕ್ಕೆ ಹೊಂದಿಕೊಳ್ಳುವ, ವೈಜ್ಞಾನಿಕ ಶೈಕ್ಷಣಿಕವಾಗಿ ಪ್ರಗತಿ ಸಾಧಿಸುವ ವಿಶಿಷ್ಟ ಸಾಮರ್ಥ್ಯವನ್ನು, ವ್ಯಕ್ತಿಯ ವಿಶಿಷ್ಟ ಸಾಮರ್ಥ್ಯವನ್ನ ಬುದ್ಧಿಶಕ್ತಿ ಎಂದು ಕೂಡ ಕರೆಯುತ್ತೆ. ಅಂದ್ರೆ ವಿಷಯವನ್ನ ಗ್ರಹಿಸುವ, ವಿಷಯವನ್ನ ವೈಜ್ಞಾನಿಕವಾಗಿ ವಿಶ್ಲೇಷಿಸುವ, ಜೈವಿಕವಾಗಿ ಹೊಂದಿಕೊಳ್ಳುವ, ಜೈವಿಕವಾಗಿ ಪರಿಸರಕ್ಕೆ ಹೊಂದಿಕೊಳ್ಳುವ ಹಾಗೂ ಶೈಕ್ಷಣಿಕವಾಗಿ ಪ್ರಗತಿ ಸಾಧಿಸುವ ವ್ಯಕ್ತಿಯ ಸಾಮರ್ಥ್ಯವನ್ನು ಏನಂತ ಹೇಳುತ್ತೆ ಬುದ್ಧಿಶಕ್ತಿ ಎಂದು ಕೂಡ ಕರೆಯುತ್ತೆ. ಇಲ್ಲಿ ಬುದ್ಧಿಶಕ್ತಿಯ ಪರಿಕಲ್ಪನೆಯನ್ನು ನಾವು ತಿಳ್ಕೊಳ್ಬೇಕು. ಬುದ್ಧಿಶಕ್ತಿಯ ಪರಿಕಲ್ಪನೆ ಅಂದ್ರೆ ಏನು ಅಂತ ತಿಳ್ಕೊಳ್ಬೇಕು. ಈಗ ನಾನು ಹೇಳಿದೆ, ವಿಷಯವನ್ನ ವೈಜ್ಞಾನಿಕವಾಗಿ ವಿಶ್ಲೇಷಿಸುವಂತಹ, ಜೈವಿಕವಾಗಿ ಪರಿಸರಕ್ಕೆ ಹೊಂದಿಕೊಳ್ಳುವ ಹಾಗೂ ಶೈಕ್ಷಣಿಕವಾಗಿ ಪ್ರಗತಿ ಸಾಧಿಸುವ ವ್ಯಕ್ತಿಯ ಸಾಮರ್ಥ್ಯವನ್ನ ಬುದ್ಧಿಶಕ್ತಿ ಎಂದು ಕೂಡ ಹೇಳಿದೆ. ಬುದ್ಧಿಶಕ್ತಿಯ ಪರಿಕಲ್ಪನೆಯನ್ನ ನಾವು ತಿಳ್ಕೊಳ್ಬೇಕು. ಈಗ ನಾವು ತಿಳ್ಕೊಳ್ಳೋದು ಏನಂತಂದ್ರೆ ಬುದ್ಧಿಶಕ್ತಿಯ ಪರಿಕಲ್ಪನೆ. ಬುದ್ಧಿಶಕ್ತಿಯ ಪರಿಕಲ್ಪನೆ. ಇಲ್ಲಿ ಬುದ್ಧಿಶಕ್ತಿ ಅಂತ ಕೂಡಲೇ ಮೊಟ್ಟ ಮೊದಲನೇದಾಗಿ ಬುದ್ಧಿಶಕ್ತಿ ಪದವನ್ನ ದಿನನಿತ್ಯ ಜೀವನದಲ್ಲಿ ಅನೇಕ ಸಲ ನಾವು ಬಳಸ್ತೇವೆ. ಇದು ಕಾಮನ್ ಆಗಿ ಎಲ್ಲಾ ಕಡೆಯಲ್ಲೂ ಕೂಡ ಬಳಸ್ತೇವೆ. ಕ್ಲಾಸ್ ರೂಮ್ ಇರಬಹುದು ಅಥವಾ ನಾಗರಿಕ ಸಮಾಜದಲ್ಲಿ ಇರಬಹುದು, ಇನ್ನೆಂದರೆ ಯಾವುದೇ ಒಂದು ಸಭೆ ಸಮಾರಂಭಗಳಲ್ಲಿರಬಹುದು. ಒಟ್ಟಿನಲ್ಲಿ ಬುದ್ಧಿಶಕ್ತಿ ಎಂಬ ಪದವನ್ನು ನಾವು ಏನ್ ಮಾಡ್ತಾ ಇದ್ದೇವೆ, ಸಾಮಾನ್ಯವಾಗಿ ಪ್ರತಿನಿತ್ಯ ನಮ್ಮ ಜೀವನದಲ್ಲಿ ಬಳಸ್ತೇವೆ ಎಂದು ಕೂಡ ಹೇಳುತ್ತೆ. ಇಲ್ಲಿ ವೆಬ್ಸ್ಟರ್ ನಿಘಂಟು ಏನಂದ್ರೆ ಶೀಘ್ರವಾಗಿ ಗ್ರಹಿಸುವ ಸಾಮರ್ಥ್ಯವೇ ಬುದ್ಧಿಶಕ್ತಿ. ವೆಬ್ಸ್ಟರ್ ನಿಘಂಟು ಹೇಳ್ತದೆ. ಶೀಘ್ರವಾಗಿ ಗ್ರಹಿಸುವ ಸಾಮರ್ಥ್ಯವೇ ಶೀಘ್ರವಾಗಿ ಗ್ರಹಿಸುವ ಸಾಮರ್ಥ್ಯವೇ ಬುದ್ಧಿಶಕ್ತಿ ಎಂದು ಕೂಡ ಹೇಳುತ್ತೆ. ಇನ್ನು ಆಕ್ಸ್ಫರ್ಡ್ ನಿಘಂಟು ಏನು ಹೇಳ್ತದೆ ಅಂದರೆ ಜ್ಞಾನ ಕೌಶಲ್ಯಗಳನ್ನು ಪಡೆಯುವ ಹಾಗೂ ಅನ್ವಯಿಸಿಕೊಳ್ಳುವ ಸಾಮರ್ಥ್ಯ. ಜ್ಞಾನ ಮತ್ತು ಕೌಶಲ್ಯಗಳು. ಜ್ಞಾನ ಅಂದ್ರೆ ನಮಗೆ ಬೇಕಾದಂತಹ ನಾಲೆಜ್, ಜ್ಞಾನವನ್ನ ಪಡೆದುಕೊಳ್ಳುವುದು. ಈಗ ಯಾವುದೇ ಒಂದು ಜ್ಞಾನ ಇರ್ಬೋದು, ನಾವು ಅದನ್ನ ಪಡೆದುಕೊಳ್ಳುವುದು. ಕೌಶಲ್ಯ ಅಂದ್ರೆ ಕಲೆ. ನಾನು ಹೇಳಿದ್ರೆ ಚಿತ್ರ ಬಿಡಿಸುವ ಕಲೆ ಅಥವಾ ಇನ್ನಿತರ ಯಾವುದೇ ಕಲೆಗಳನ್ನ ಅನ್ವಯಿಸಿಕೊಳ್ಳುವಂತಹ ಹಾಗೂ ಒಂದು ಸಾಮರ್ಥ್ಯವನ್ನ ಬುದ್ಧಿಶಕ್ತಿ ಎಂದು ಕೂಡ ಹೇಳುತ್ತೆ. ಒಟ್ಟಿನಲ್ಲಿ ಏನ್ ಟರ್ಮನವರು ಅಮೂರ್ತ ಆಲೋಚನಾ ಸಾಮರ್ಥ್ಯವೇ ಬುದ್ಧಿಶಕ್ತಿ ಎಂದು ಕೂಡ ಹೇಳುತ್ತೆ. ಟರ್ಮನವರ ಪ್ರಕಾರ ಅಮೂರ್ತ ಆಲೋಚನಾ ಸಾಮರ್ಥ್ಯವೇ ಬುದ್ಧಿಶಕ್ತಿ ಎಂದು ಕೂಡ ಹೇಳುತ್ತೆ. ಒಟ್ಟಿನಲ್ಲಿ ಬುದ್ಧಿಶಕ್ತಿ ಎನ್ನುವಂತಹ ಪದವನ್ನು ಬಳಸಿದಾಗ ನಾವು ವ್ಯಕ್ತಿಯ ಮಾನಸಿಕ ಸಾಮರ್ಥ್ಯವನ್ನ ಇದು ತೋರಿಸುತ್ತದೆ ಎಂದು ಕೂಡ ಹೇಳಬಹುದು. ಮಾನಸಿಕ ಸಾಮರ್ಥ್ಯವನ್ನ ಇದು ತೋರಿಸುತ್ತದೆ ಎಂದು ಕೂಡ ಹೇಳುತ್ತೆ. ಹಾಗಾದ್ರೆ ಬುದ್ಧಿಶಕ್ತಿಯನ್ನ ನಾವು ತಿಳ್ಕೊಂಡ್ವಿ. ಬುದ್ಧಿಶಕ್ತಿ ಅಂದ್ರೆ ಏನು ಅಂತ ತಿಳ್ಕೊಂಡ್ವಿ. ಇಲ್ಲಿ ಬರುವಂತದ್ದು ಒಬ್ಬ ಬುದ್ಧಿವಂತ ವ್ಯಕ್ತಿಯನ್ನು ಗುರುತಿಸಲಿಕ್ಕೆ ಆತನಲ್ಲಿ ಯಾವ ಲಕ್ಷಣಗಳಿವೆ ಅಂದ್ರೆ ಅದನ್ನು ನಾವು ಗುರುತು ಮಾಡಬೇಕಾದ್ರೆ ಆತನ ಮಾನಸಿಕ ಸಾಮರ್ಥ್ಯವನ್ನ ಗ್ರಹಿಸಬೇಕು. ಹಾಗಾಗಿ ಮಾನಸಿಕ ವಯಸ್ಸು ಮತ್ತು ಬುದ್ಧಿಶಕ್ತಿ ಸೂಚ್ಯಂಕವನ್ನು ತಿಳಿದುಕೊಳ್ಳುವುದು ಅತ್ಯಂತ ಅವಶ್ಯಕವಾಗಿದೆ. ಮಾನಸಿಕ ವಯಸ್ಸು ಮತ್ತು ಬುದ್ಧಿಶಕ್ತಿ ಸೂಚ್ಯಂಕ. ಮಾನಸಿಕ ವಯಸ್ಸು ನೋಡಿ, ಮಾನಸಿಕ ವಯಸ್ಸು ಈಗ ನಾವು ಏನ್ ಮಾಡ್ತೇವೆ ಕಡಿಮೆ ಒಬ್ಬ 6 ವರ್ಷದ ಬಾಲಕನನ್ನ 1ನೇ ತರಗತಿಯ ಶಾಲೆಗೆ ಸೇರಿಸ್ತೇವೆ ಅಂತ ತಿಳ್ಕೊಂಡು 1ನೇ ತರಗತಿಯ ಶಾಲೆಗೆ ಸೇರಿಸ್ತೇವೆ.
ಒಂದನೇ ತರಗತಿಯ ಶಾಲೆಗೆ ಸೇರಿಸುವಾಗ ಆತನ ಮಾನಸಿಕ ಮಟ್ಟ ಆ ಒಂದನೇ ತರಗತಿಯಲ್ಲಿ ಏನು ಪಠ್ಯ ಪುಸ್ತಕ ಇದೆಯೋ ಆ ಪಠ್ಯ ಪುಸ್ತಕಕ್ಕೆ ಹೊಂದಿಕೊಳ್ಳುವ ಸಾಮರ್ಥ್ಯ, ಆ ಪಠ್ಯ ಪುಸ್ತಕವನ್ನ ಅರ್ಥ ಮಾಡಿಕೊಳ್ಳುವಂತಹ ಒಂದು ಸಾಮರ್ಥ್ಯ ಆತನಿದೆ ಅಂತ. ಒಂದನೇ ಕ್ಲಾಸ್ನಲ್ಲಿ ಏನ್ ಬರ್ಬೋದಪ್ಪ ಅಂದ್ರೆ ಬರ್ಬೋದು, ಬಳ್ಳಿಗಳು ಮತ್ತು ಅಕ್ಷರ ವರ್ಣಮಾಲೆ ಬರ್ತದೆ. ಅದ್ರ ಜೊತೆಗೆ ಮಗ್ಗಿಗಳನ್ನ 2 ರಿಂದ 20ರವರೆಗೆ ಮಗ್ಗಿಗಳನ್ನು ಸರಾಗವಾಗಿ ಹೇಳಬಹುದು, ಬೇಡ 2 ರಿಂದ 15ರವರೆಗೆ ಹೇಳಬಹುದು. ಒಟ್ಟಿನಲ್ಲಿ ಆತನ ಮಾನಸಿಕ ಸಾಮರ್ಥ್ಯವನ್ನ ತಿಳ್ಕೊಳ್ತೀವಿ. ಹಾಗಾದ್ರೆ ಆ ಮಾನಸಿಕ ವಯಸ್ಸು ಅಂದ್ರೆ ಏನು? ಈ ಮಾನಸಿಕ ವಯಸ್ಸಿನ ಪರಿಕಲ್ಪನೆಯನ್ನ ಮೊಟ್ಟ ಮೊದಲಿಗೆ ಫ್ರಾನ್ಸ್ ದೇಶದ ಮನೋವಿಜ್ಞಾನಿ ಆಲ್ಫ್ರೆಡ್ ಬಿನೆ ಪರಿಚಯಿಸ್ತಾರೆ. ಮಾನಸಿಕ ವಯಸ್ಸಿನ ಪರಿಕಲ್ಪನೆಯನ್ನ ಹೇಳುವವನು ಫ್ರಾನ್ಸ್ ದೇಶದ ಮನೋವಿಜ್ಞಾನಿ ಆಲ್ಫ್ರೆಡ್ ಬಿನೆ. ಮಾನಸಿಕ ವಯಸ್ಸಿನ ಪರಿಕಲ್ಪನೆಯನ್ನ ಇವರು ನೀಡಿದರು ಅಂತ ಕೂಡ ಹೇಳಲಾಗಿದೆ. ಆಲ್ಫ್ರೆಡ್ ಬಿನೆ ಇವರು ಮಾನಸಿಕ ವಯಸ್ಸಿನ ಪರಿಕಲ್ಪನೆಯನ್ನ ನೀಡಿದರು. ಇಲ್ಲಿ ಒಬ್ಬ ವ್ಯಕ್ತಿಯ ಮಾನಸಿಕ ಬೆಳವಣಿಗೆಯ ಮಟ್ಟವನ್ನ ಸೂಚಿಸುವುದೇ ಮಾನಸಿಕ ವಯಸ್ಸು. ಆತನ ಮಾನಸಿಕ ಬೆಳವಣಿಗೆಯನ್ನ ಸೂಚಿಸುವುದು ಒಬ್ಬ ವ್ಯಕ್ತಿ ಯಾರಿರ್ಬೋದು, ನಾನಿರ್ಬೋದು, ನೀವಿರ್ಬೋದು, ವಿದ್ಯಾರ್ಥಿಗಳಿರ್ಬೋದು, ಇನ್ಯಾರು ಇರ್ಬೋದು, ಅವರ ಮಾನಸಿಕ ಮಟ್ಟವನ್ನ ಸೂಚಿಸುವುದೇ ಮಾನಸಿಕ ವಯಸ್ಸು ಎಂದು ಕೂಡ ಹೇಳುತ್ತೆ. ಇದನ್ನು ಬುದ್ಧಿಶಕ್ತಿ ಪರೀಕ್ಷಾ ಮೂಲಕ ವ್ಯಕ್ತಿಯ ಸಾಧನೆಯ ಮಟ್ಟವನ್ನ ನಿರ್ಧರಿಸಲಾಗಿದೆ. ಬುದ್ಧಿಶಕ್ತಿ ಪರೀಕ್ಷಣಗಳನ್ನ ಮಾಡಲಾಗಿದೆ. ಇನ್ನೊಂದು ಬುದ್ಧಿವಂತಿಕೆಯನ್ನ ಟೆಸ್ಟ್ ಮಾಡೋಣ. ಎಷ್ಟು ಬುದ್ಧಿವಂತ ಅಂತ ತಿಳ್ಕೊಳ್ಳಿಕ್ಕೆ ಆತನಿಗೆ ಗಣಿತವನ್ನ ಕೊಡ್ತೇವೆ. ಒಂದು ಮಗುವಿಗೆ ಏನ್ ಮಾಡ್ತೇವೆ ಕೇಳಿದ್ರೆ 10 ಮಾವಿನ ಹಣ್ಣನ್ನು ಕೊಟ್ಟು ಅದರಲ್ಲಿ 2 ಇನ್ನೊಬ್ಬರಿಗೆ ಕೊಟ್ಟು ಉಳಿದ್ರೆ ಎಷ್ಟು ಉಳಿತು ಅಂತ ಹೇಳಿದ್ರೆ ಆತ 8 ಉಳಿತು ಅಂತ ಹೇಳಿದ್ರೆ ಆತನ ಮಾನಸಿಕ ಮಟ್ಟ ತಿಳಿದುಬರ್ತದೆ. ಏನಾಗ್ತದೆ ತಿಳಿದುಬರ್ತದೆ ಕೂಡ ಆತ ಎಷ್ಟು ಬುದ್ಧಿವಂತ, ಹೇಗಿದ್ದಾನೆ ಎಂದು ತಿಳ್ಕೊಳ್ಳಬಹುದು ಎಂದು ಕೂಡ ಹೇಳುತ್ತೆ. ಮಗುವಿನ ಮಾನಸಿಕ ವಯಸ್ಸನ್ನು ಆಧರಿಸಿ, ಅಂದ್ರೆ ಇದು ಮಾನಸಿಕ ವಯಸ್ಸು ಅಂದ್ರೆ ಏನು? ವ್ಯಕ್ತಿಗಳ ನಿರ್ದಿಷ್ಟ ವಯೋಮಾನದಲ್ಲಿ ಬೌದ್ಧಿಕ ಸಾಮರ್ಥ್ಯಗಳ ಬೆಳವಣಿಗೆಯ ಮಟ್ಟವನ್ನ, ಅಂದ್ರೆ ವ್ಯಕ್ತಿಗಳ ನಿರ್ದಿಷ್ಟ ವಯೋಮಾನ ಅಂದ್ರೆ ಹುಟ್ಟಿದಿನಿಂದ ಎಷ್ಟು ವರ್ಷ ಬದುಕ್ತಾನೋ ಅಲ್ಲಿವರೆಗೆ ನಿರ್ದಿಷ್ಟ ವಯೋಮಾನದಲ್ಲಿ ಆತನ ಬೌದ್ಧಿಕ ಸಾಮರ್ಥ್ಯಗಳ ಬೆಳವಣಿಗೆಯ ಮಟ್ಟವನ್ನ ಸೂಚಿಸುವಂತಹ ಮಾನವೇ ಮಾನಸಿಕ ವಯಸ್ಸು. ಅದನ್ನ ಬೌದ್ಧಿಕ ಬೆಳವಣಿಗೆಯ ಮಟ್ಟವನ್ನ ಸೂಚಿಸುವಂತಹ ಒಂದು ಮಾನವೇ ಮಾನಸಿಕ ವಯಸ್ಸು ಎಂದು ಕೂಡ ಹೇಳಲಾಗಿದೆ. ಅಂದ್ರೆ ಅದನ್ನ ಬುದ್ಧಿಶಕ್ತಿ ಎಷ್ಟಿದೆ ಅನ್ಕೊಂಡು ತಿಳ್ಕೊಳ್ಬೇಕಾಗುತ್ತೆ. ಮಗುವಿನ ಮಾನಸಿಕ ವಯಸ್ಸನ್ನ ಆಧರಿಸಿ ಅವನ ಬೌದ್ಧಿಕ ಬೆಳವಣಿಗೆಯ ಮಟ್ಟದ ಸಾಮರ್ಥ್ಯವನ್ನ ಸಾಮಾನ್ಯಕ್ಕಿಂತ ಮೇಲ್ಮಟ್ಟ ಅಥವಾ ಕೆಳಮಟ್ಟದಲ್ಲಿದ್ದಾನೆ ಎಂದು ಕೂಡ ಹೇಳಲಾಗುತ್ತೆ. ಸಾಮಾನ್ಯ ಮಟ್ಟ ಅಂದ್ರೆ ಒಂದೇ ವಯಸ್ಸಿದ್ರೆ ಆ ವಯಸ್ಸಿಗೆ ತಕ್ಕಂತೆ ತನ್ನ ಬುದ್ಧಿಶಕ್ತಿಯನ್ನ ಪ್ರದರ್ಶಿಸಿದರೆ ಆತ ಸಾಮಾನ್ಯ ಎಂಬುದು ಕೂಡ, ತನ್ನ ವಯಸ್ಸಿಗಿಂತ ಹೆಚ್ಚಿನ ಬುದ್ಧಿಶಕ್ತಿಯನ್ನ ಪ್ರದರ್ಶಿಸಿದರೆ ಅತಿ ಮೇಧಾವಿ ಎಂಬುದು ಕೂಡ ಆತನ ಕರೆಯುತ್ತೆ. ತನ್ನ ಮಾನಸಿಕ ವಯಸ್ಸಿಗಿಂತ ಕಡಿಮೆ ಬುದ್ಧಿಮಟ್ಟವನ್ನು ತೋರಿಸಿದರೆ ಆತನ ದಡ್ಡ ಅಥವಾ ಮಂದಮತಿ ಎಂಬುದು ಕೂಡ ಕರೆಯಲಾಗ್ತದೆ ಎಂಬುದು ಕೂಡ ಹೇಳಬಹುದು. ಮಂದಮತಿ ಎಂಬುದು ಕೂಡ ನಾವು ಕರೀತೇವೆ. ಸಾಮಾನ್ಯ ಬುದ್ಧಿವಂತನೆಂದು ಅವನ ಮಾನಸಿಕ ವಯಸ್ಸು ನಿಜ ವಯಸ್ಸಿಗಿಂತ ಕಡಿಮೆ ಇದ್ದರೆ ಅವನನ್ನ ಕಡಿಮೆ ಬುದ್ಧಿವಂತನೆಂದು ಕೂಡ ಕರೆಯುತ್ತೇವೆ. ಇಲ್ಲಿ ಬುದ್ಧಿಶಕ್ತಿ ಸೂಚ್ಯಾಂಕವನ್ನ ನಾವು ತಿಳ್ಕೊಳ್ಬೇಕು. ಮಾನಸಿಕ ವಯಸ್ಸನ್ನ ತಿಳ್ಕೊಂಡ್ವಿ. ಮಾನಸಿಕ ವಯಸ್ಸಿನ ಪರಿಕಲ್ಪನೆಯನ್ನು ನೀಡುವವನು ಫ್ರಾನ್ಸ್ ದೇಶದ ಮನೋವಿಜ್ಞಾನಿ ಆಲ್ಫ್ರೆಡ್ ಬಿನೆ ಮಾನಸಿಕ ವಯಸ್ಸಿನ ಪರಿಕಲ್ಪನೆಯನ್ನ ನೀಡಿದ. ಇಲ್ಲಿ ವ್ಯಕ್ತಿಗಳ ನಿರ್ದಿಷ್ಟ ವಯೋಮಾನದಲ್ಲಿ ಅವನ ಬೌದ್ಧಿಕ ಬೆಳವಣಿಗೆಯ ಮಟ್ಟವನ್ನ ಆಧರಿಸಿ, ಅಂದ್ರೆ
ಮಟ್ಟವನ್ನ ಸೂಚಿಸುವಂತಹ ಅವನ ಬೌದ್ಧಿಕ ಸಾಮರ್ಥ್ಯಗಳ ಮಟ್ಟವನ್ನ ಸೂಚಿಸುವಂತಹ ಪದವೇ ಮಾನಸಿಕ ವಯಸ್ಸು ಎಂದು ಕೂಡ ಹೇಳಬೇಕು. ಇನ್ನು ಬುದ್ಧಿಶಕ್ತಿ ಸೂಚ್ಯಂಕವನ್ನ ನಾವು ತಿಳ್ಕೊಳ್ಬೇಕು. ಬುದ್ಧಿಶಕ್ತಿ ಸೂಚ್ಯಂಕ ಅಂದ್ರೆ ಬುದ್ಧಿಶಕ್ತಿ ಸೂಚ್ಯಂಕ ಅಂದ್ರೆ ಮಾನಸಿಕ ಸಾಮರ್ಥ್ಯದ ಬೆಳವಣಿಗೆಯ ದರವನ್ನ ಬುದ್ಧಿ ಲಬ್ಧ ಎಂದು ಕೂಡ ಹೇಳಲಾಗುತ್ತೆ. ಮಾನಸಿಕ ಸಾಮರ್ಥ್ಯದ ಬೆಳವಣಿಗೆಯ ದರವನ್ನು ಬುದ್ಧಿ ಲಬ್ಧ ಎಂದು ಕೂಡ ಹೇಳಲಾಗುತ್ತೆ. ಮಾನಸಿಕ ಸಾಮರ್ಥ್ಯದ ಬೆಳವಣಿಗೆಯ ದರವನ್ನು ಬುದ್ಧಿ ಲಬ್ಧ ಎನ್ನುವುದು. ಮಾನಸಿಕ ಸಾಮರ್ಥ್ಯ ಬೆಳವಣಿಗೆಯ ದರವನ್ನು ಬುದ್ಧಿ ಲಬ್ಧ ಎನ್ನುವರು. ಇಲ್ಲಿ ಬುದ್ಧಿ ಲಬ್ಧ ಮಾನಸಿಕ ವಯಸ್ಸು ಮತ್ತು ದೈಹಿಕ ವಯಸ್ಸುಗಳಿರುವ ಅನುಪಾತವಾಗಿದೆ. ಬುದ್ಧಿ ಲಬ್ಧ ಏನಾಗಿದೆ? ಮಾನಸಿಕ ವಯಸ್ಸು ಮತ್ತು ದೈಹಿಕ ವಯಸ್ಸುಗಳಿರುವ ಅನುಪಾತವಾಗಿದೆ ಎಂದು ಕೂಡ ಹೇಳಲಾಗಿದೆ. ಮಾನಸಿಕ ವಯಸ್ಸನ್ನು ದೈಹಿಕ ವಯಸ್ಸಿನಿಂದ ಭಾಗಿಸುವುದರ ಮೂಲಕ ಬುದ್ಧಿ ಲಬ್ಧವನ್ನ ಕಂಡುಹಿಡಿಯಬಹುದು. ಭಾಗಿಸುವುದರ ಮೂಲಕ ಏನ್ ಮಾಡುವಂತದ್ದು? ಬುದ್ಧಿ ಲಬ್ಧವನ್ನ ಕಂಡುಹಿಡಿಯುವಂತದ್ದು. ಇಲ್ಲಿ ಮಾನಸಿಕ ವಯಸ್ಸನ್ನ ಏನ್ ಮಾಡಬೇಕು? ದೈಹಿಕ ವಯಸ್ಸಿನಿಂದ ಭಾಗಿಸುವುದರ ಮೂಲಕ ಬುದ್ಧಿ ಲಬ್ಧವನ್ನ ಕಂಡುಹಿಡಿಯಬಹುದು. ಇಲ್ಲಿ ಬುದ್ಧಿ ಲಬ್ಧವನ್ನ ಕಂಡುಹಿಡಿಯುವ ಸೂತ್ರ ಇದೆ. ಬುದ್ಧಿ ಲಬ್ಧ is equal to ಮಾನಸಿಕ ವಯಸ್ಸು ದೈಹಿಕ ವಯಸ್ಸು into 100. ಬುದ್ಧಿ ಲಬ್ಧವನ್ನ ಕಂಡುಹಿಡಿಯಬೇಕಾದ್ರೆ ಮಾನಸಿಕ ವಯಸ್ಸನ್ನ ಏನ್ ಮಾಡಬೇಕು? ದೈಹಿಕ ವಯಸ್ಸಿನಿಂದ ಭಾಗಿಸಬೇಕು. ಗುಣಿಲೆ 100 ಮಾಡಿದಾಗ ಬುದ್ಧಿ ಲಬ್ಧ ಬರುತ್ತೆ. IQ ಅಂದ್ರೆ ಇಂಟೆಲಿಜೆನ್ಸ್ ಕೋಶನ್. IQ is equal to MA divided by CA into 100. ಇಲ್ಲಿ IQ ಅಂದ್ರೆ ಬುದ್ಧಿ ಲಬ್ಧ, ಇಂಟೆಲಿಜೆನ್ಸ್ ಕೋಶನ್ ಅಂತ ಕೂಡ ಹೇಳಲಾಗುತ್ತೆ. MA ಮೆಂಟಲ್ ಏಜ್, CA ಕ್ರೋನೋಲಾಜಿಕಲ್ ಏಜ್, ದೈಹಿಕ ವಯಸ್ಸು. ಅಂದ್ರೆ ಇಲ್ಲಿ ಮೆಂಟಲ್ ಏಜ್ ಅಂದ್ರೆ ಮಾನಸಿಕ ವಯಸ್ಸು, ಮನಸ್ಸಿಗೆ ಎಷ್ಟು ವಯಸ್ಸು, ಮಾನಸಿಕತೆ ಎಷ್ಟಿದೆ ಅನ್ಕೊಂಡು ತಿಳ್ಕೊಳ್ಳುವಂಥದ್ದು. CA ಅಂದ್ರೆ ದೈಹಿಕ ವಯಸ್ಸು. ಹುಟ್ಟಿದಾದ್ರಿಂದ ಇಲ್ಲಿವರೆಗೆ ಆತ್ಮ ವಯಸ್ಸು ಎಷ್ಟು ಅಂದ್ರೆ ಈ ಕ್ರೋನೋಲಾಜಿಕಲ್ ಅಂದ್ರೆ ಕ್ಯಾಲೆಂಡರ್ ಪ್ರಕಾರ ಅದನ್ನ ಲೆಕ್ಕ ಮಾಡುವಂಥದ್ದು ದೈಹಿಕ ವಯಸ್ಸು ಎನ್ನುವುದು ಕೂಡ ಹೇಳಲಾಗ್ತದೆ. ಈ ದೈಹಿಕ ವಯಸ್ಸನ್ನ ತಿಳ್ಕೊಳ್ಳಬೇಕಾಗಿದೆ. ಇದರಿಂದ ಬುದ್ಧಿ ಲಬ್ಧವನ್ನ ಒಬ್ಬ ವಿದ್ಯಾರ್ಥಿಯ ಅಥವಾ ಇನ್ಯಾವುದೇ ಒಬ್ಬ ವ್ಯಕ್ತಿಯ ಬುದ್ಧಿ ಲಬ್ಧವನ್ನ ಈ ಸೂತ್ರವನ್ನ ಆಧರಿಸಿ ನಾವೇನ್ ಮಾಡಬಹುದು? ತಿಳ್ಕೊಳ್ಬಹುದು. ಇನ್ನು ಬುದ್ಧಿ ಲಬ್ಧವನ್ನ ಹೇಗೆ ಕಂಡುಹಿಡಿಯಬೇಕು ಅಂತ ಕೂಡ ನಾನು ಹೇಳ್ತೇನೆ. ಬುದ್ಧಿ ಲಬ್ಧವನ್ನ ಕಂಡುಹಿಡಿಯಲಿಕ್ಕಿಂತ ಮೊದಲು ಬುದ್ಧಿಶಕ್ತಿ ಅಂದ್ರೆ ಏನು ಅಂತ ಕೂಡ ನಾನು ಮತ್ತೊಮ್ಮೆ ಹೇಳ್ತೇನೆ. ವಿಷಯವನ್ನ ವೈಜ್ಞಾನಿಕವಾಗಿ ಗ್ರಹಿಸುವ, ಜೈವಿಕವಾಗಿ ಪರಿಸರಕ್ಕೆ ಹೊಂದಿಕೊಳ್ಳುವ, ಶೈಕ್ಷಣಿಕವಾಗಿ ಪ್ರಗತಿ ಸಾಧಿಸುವ, ಶೈಕ್ಷಣಿಕವಾಗಿ ಅಂದ್ರೆ ಶಿಕ್ಷಣದಲ್ಲಿ ಪ್ರಗತಿಯನ್ನ ಸಾಧಿಸುವ ವ್ಯಕ್ತಿಯ ಮನೋಸಾಮರ್ಥ್ಯ, ವ್ಯಕ್ತಿಯ ವಿಶಿಷ್ಟ ಸಾಮರ್ಥ್ಯವನ್ನ ಬುದ್ಧಿಶಕ್ತಿ ಅಂತ ಕೂಡ ಹೇಳಲಾಗ್ತದೆ. ವ್ಯಕ್ತಿಯ ವಿಶಿಷ್ಟ ಸಾಮರ್ಥ್ಯ ಅಂತ ಹೇಳುತ್ತೆ ಬುದ್ಧಿಶಕ್ತಿ ಅಂತ ಕೂಡ ಹೇಳಲಾಗ್ತದೆ. ಇನ್ನು ಬುದ್ಧಿಶಕ್ತಿಯ
ಪರಿಕಲ್ಪನೆಯನ್ನು ನಾವು ನೋಡಿದಾಗ ಬುದ್ಧಿಶಕ್ತಿ ಎಂಬ ವೆಬ್ಸ್ಟರ್ ನಿಘಂಟು ಹೇಳ್ತದೆ ಶೀಘ್ರವಾಗಿ ಗ್ರಹಿಸುವ ಸಾಮರ್ಥ್ಯವೇ ಬುದ್ಧಿಶಕ್ತಿ. ಶೀಘ್ರವಾಗಿ ಗ್ರಹಿಸುವಂತಹ ಒಂದು ಸಾಮರ್ಥ್ಯವೇ ಬುದ್ಧಿಶಕ್ತಿ ಅಂತ ಕೂಡ ಹೇಳಬಹುದು. ಇನ್ನು ವೆಬ್ಸ್ಟರ್ ನಿಘಂಟು ಹೇಳ್ತದೆ ಶೀಘ್ರವಾಗಿ ಗ್ರಹಿಸುವ. ಆಕ್ಸ್ಫರ್ಡ್ ನಿಘಂಟು ಅಂತ ಹೇಳ್ತದೆ ಜ್ಞಾನ ಕೌಶಲ್ಯಗಳನ್ನ ಹಾಗೂ ಪಡೆಯುವ, ಜ್ಞಾನ ಮತ್ತು ಕೌಶಲ್ಯಗಳನ್ನ ಪಡೆಯುವ ಹಾಗೂ ಅನ್ವಯಿಸುವಂತಹ ಒಂದು ಸಾಮರ್ಥ್ಯ. ಜ್ಞಾನ ಕೌಶಲ್ಯಗಳನ್ನ ಪಡೆಯುವ ಹಾಗೂ ಅನ್ವಯಿಸುವ ಒಂದು ಸಾಮರ್ಥ್ಯವನ್ನ ಏನಂತ ಹೇಳಲಾಗ್ತದೆ ಬುದ್ಧಿಶಕ್ತಿ ಎಂದು ಕೂಡ ಹೇಳಲಾಗ್ತದೆ. ಇನ್ನು ಮಾನಸಿಕ ವಯಸ್ಸನ್ನ ನಾವು ತಿಳ್ಕೊಳ್ಬೇಕು. ಮಾನಸಿಕ ವಯಸ್ಸಿನ ಪರಿಕಲ್ಪನೆ. ಈ ಮಾನಸಿಕ ವಯಸ್ಸಿನ ಪರಿಕಲ್ಪನೆಯನ್ನ ಮೊಟ್ಟ ಮೊದಲಿಗೆ ನೀಡಿದವನು ಫ್ರಾನ್ಸ್ ದೇಶದ ಮನೋವಿಜ್ಞಾನಿ ಆಲ್ಫ್ರೆಡ್ ಬಿನೆ. ಮಾನಸಿಕ ವಯಸ್ಸಿನ ಪರಿಕಲ್ಪನೆಯಂದ್ರೆ ಮಾನಸಿಕ ವಯಸ್ಸು ಅಂದ್ರೆ ಮನಸ್ಸಿಗೆ ಅಂದ್ರೆ ನಮ್ಮ ಮೆದುಳಿಗೆ ಏನು ವಯಸ್ಸಾಗಿದೆಯಲ್ಲ ಇದು ಮಾನಸಿಕ ವಯಸ್ಸು ಅಂತ ಕೂಡ ಹೇಳ್ತಾರೆ. ಈ ಮಾನಸಿಕ ವಯಸ್ಸಿನ ಪರಿಕಲ್ಪನೆಯನ್ನ ಮೊಟ್ಟ ಮೊದಲಿಗೆ ನೀಡಿದವರು ಫ್ರಾನ್ಸ್ ದೇಶದ ಮನೋವಿಜ್ಞಾನಿ ಆಲ್ಫ್ರೆಡ್ ಬಿನೆ. ಫ್ರಾನ್ಸ್ ದೇಶದ ಮನೋವಿಜ್ಞಾನಿ ಆಲ್ಫ್ರೆಡ್ ಬಿನೆ ಈತ ಹೇಳ್ತಾರೆ ವ್ಯಕ್ತಿಗಳ ನಿರ್ದಿಷ್ಟ ವಯೋಮಾನದಲ್ಲಿ ಬೌದ್ಧಿಕ ಸಾಮರ್ಥ್ಯಗಳು ಬೆಳವಣಿಗೆಯ ಮಟ್ಟವನ್ನ ಬೌದ್ಧಿಕ ಸಾಮರ್ಥ್ಯಗಳ ಬೆಳವಣಿಗೆಯ ಮಟ್ಟವನ್ನ ಸೂಚಿಸುವಂತಹ ಒಂದು ಮಾನವೇ ಮಾನಸಿಕ ವಯಸ್ಸು ಎಂದು ಕೂಡ ಹೇಳ್ತಾರೆ. ಅಂದ್ರೆ ವ್ಯಕ್ತಿಗಳ ನಿರ್ದಿಷ್ಟ ವಯೋಮಾನ ಮಾನಸಿಕ ಬೆಳವಣಿಗೆಯ ಅಂದ್ರೆ ಬೌದ್ಧಿಕ ಸಾಮರ್ಥ್ಯಗಳ ಬೆಳವಣಿಗೆಯ ಮಟ್ಟವನ್ನ ಸೂಚಿಸುವ ಮಾನವೇ ಮಾನಸಿಕ ವಯಸ್ಸು ಎಂದು ಕೂಡ ಹೇಳಲಾಗ್ತದೆ. ಇಲ್ಲಿ ನಾವು ಬುದ್ಧಿಶಕ್ತಿ ಸೂಚ್ಯಾಂಕವನ್ನು ನಾವು ತಿಳ್ಕೊಂಡ್ವಿ. ಅಂದ್ರೆ ಬುದ್ಧಿಶಕ್ತಿ ಸೂಚ್ಯಾಂಕ ಮಾನಸಿಕ ಸಾಮರ್ಥ್ಯದ ಬೆಳವಣಿಗೆಯ ಮಟ್ಟವನ್ನ ಮಾನಸಿಕ ಸಾಮರ್ಥ್ಯದ ಬೆಳವಣಿಗೆ ದರವನ್ನ ಬುದ್ಧಿ ಲಬ್ಧ ಎಂದು ಕೂಡ ಹೇಳಲಾಗ್ತದೆ. ಮಾನಸಿಕ ಸಾಮರ್ಥ್ಯದ ಬೆಳವಣಿಗೆಯ ದರವನ್ನ ಬುದ್ಧಿ ಲಬ್ಧ ಅಂತ ಕೂಡ ಹೇಳ್ತಾರೆ. ಈ ಬುದ್ಧಿ ಲಬ್ಧವನ್ನ ಕಂಡುಹಿಡಿಯುವ ಸೂತ್ರ ಇದೆ. ಬುದ್ಧಿ ಲಬ್ಧವನ್ನ ಹೇಗೆ ಕಂಡುಹಿಡಿಯಬೇಕು ಅಂತ ಕೂಡ ಹೇಳಲಾಗ್ತದೆ. ಬುದ್ಧಿ ಲಬ್ಧವನ್ನ ಕಂಡುಹಿಡಿಯುವಂತಹ ಸೂತ್ರ IQ. ಬುದ್ಧಿ ಲಬ್ಧ ಮಾನಸಿಕ ವಯಸ್ಸು ಭಾಗಿಸಿದ ದೈಹಿಕ ವಯಸ್ಸು into 100. ಮಾನಸಿಕ ವಯಸ್ಸಿನಿಂದ ದೈಹಿಕ ವಯಸ್ಸನ್ನ ಭಾಗಿಸಿದಾಗ ಬುದ್ಧಿ ಲಬ್ಧವನ್ನ ಕಂಡುಹಿಡಿಯಲಾಗ್ತದೆ. ಅಂದ್ರೆ IQ MA/CA into 100. MA/CA into 100 ಅಂತ ಕೂಡ ಹೇಳ್ತಾರೆ. ಇನ್ನು ಇಲ್ಲಿ ಬುದ್ಧಿ ಲಬ್ಧವನ್ನ ಕಂಡುಹಿಡಿಯಬೇಕು. ನಾವು ಬುದ್ಧಿ IQ ಅನ್ನ ಕಂಡುಹಿಡಿಯಬೇಕು. ಈಗಾಗಲೇ ಹೇಳಿದೆ ಬುದ್ಧಿಶಕ್ತಿ ಸೂಚ್ಯಂಕ ಬುದ್ಧಿ ಲಬ್ಧವನ್ನ ಕಂಡುಹಿಡಿಯುವ ಸೂತ್ರವನ್ನ ಹೇಳಿದೆ. ಇಲ್ಲಿ ಬುದ್ಧಿ ಲಬ್ಧವನ್ನ ಕಂಡುಹಿಡಿಯುವ ಸೂತ್ರದಲ್ಲಿ IQ ಅಂದ್ರೆ ಇಂಟೆಲಿಜೆನ್ಸ್ ಕೋಶನ್, MA ಅಂದ್ರೆ ಮಾನಸಿಕ ವಯಸ್ಸು, CA ಅಂದ್ರೆ ದೈಹಿಕ ವಯಸ್ಸು ಅಂತ ಕೂಡ ಹೇಳಿದೆ. ಇಲ್ಲಿ ಬುದ್ಧಿ ಲಬ್ಧ IQ ಮಾನಸಿಕ ವಯಸ್ಸು, MA ದೈಹಿಕ ವಯಸ್ಸು, CA ದೈಹಿಕ ವಯಸ್ಸು, CA ಅಂತ ಕೂಡ ಹೇಳಲಾಗ್ತದೆ. ಇಲ್ಲಿ ನೋಡಿ ಒಂದು ಲೆಕ್ಕ ಇದೆ, ಸುಲಭದ ಲೆಕ್ಕ. ಮಾನಸಿಕ ಬುದ್ಧಿ ಲಬ್ಧವನ್ನು ಕಂಡುಹಿಡಿಯುವುದು ಹೇಗೆ ಅಂತ ಕೂಡ ಹೇಳುತ್ತೆ. ಬುದ್ಧಿ ಲಬ್ಧ ಸೂಚ್ಯಂಕ ಅಂತ ಕೂಡ ಹೇಳುತ್ತೆ. 10 ವರ್ಷದ ಒಬ್ಬ ಬಾಲಕನ 10 ವರ್ಷದ ಒಬ್ಬ ಬಾಲಕನ 10 ವರ್ಷದ ಒಬ್ಬ ಬಾಲಕನ ಮಾನಸಿಕ ವಯಸ್ಸು 12 ವರ್ಷ.
12 ಆದರೆ ಬುದ್ಧಿಲಬ್ಧ ಕಂಡುಹಿಡಿಯಿರಿ. ಬುದ್ಧಿಲಬ್ಧ ಕಂಡುಹಿಡಿಯಿರಿ ಎಂದು ಕೂಡ ಹೇಳಲಾಗಿದೆ. ಇಲ್ಲಿ ಬುದ್ಧಿಲಬ್ಧ ಕಂಡುಹಿಡಿಯಬೇಕು ಅಂದ್ರೆ ಒಬ್ಬ 10 ವರ್ಷಗಳಾದರೆ ಆತನ ಬುದ್ಧಿಲಬ್ಧವನ್ನ ಕಂಡುಹಿಡಿಯಿರಿ ಎಂದು ಕೂಡ ಹೇಳಲಾಗಿದೆ. ಬುದ್ಧಿಲಬ್ಧವನ್ನ ಲೆಕ್ಕಿಸಬೇಕಾದ್ರೆ ನಾವು ಸೂತ್ರವನ್ನ ಉಪಯೋಗಿಸಬೇಕಾಗುತ್ತೆ. ಬುದ್ಧಿಲಬ್ಧವನ್ನ ಕಂಡುಹಿಡಿಯಬೇಕಾದ್ರೆ ಸೂತ್ರವನ್ನ ಉಪಯೋಗಿಸಬೇಕು. ಇಲ್ಲಿ ಏನು ಕೊಟ್ಟಿದ್ದಾರೆ? 10 ವರ್ಷ CA ಕೊಟ್ಟಿದೆ. CA ಎಷ್ಟಿದೆ? 10. MA ಮಾನಸಿಕ ವಯಸ್ಸು 12. ಕಂಡುಹಿಡಿಯಬೇಕಾದ್ದು ಬುದ್ಧಿಲಬ್ಧ IQ. IQ ಕಂಡುಹಿಡಿಯುವ ಸೂತ್ರ ಇದೆ. IQ is equal to MA divided by CA into 100. ಇಲ್ಲಿ ಬುದ್ಧಿಲಬ್ಧ IQ ಅಂದ್ರೆ ಬುದ್ಧಿಲಬ್ಧ, MA ಅಂದ್ರೆ ಮಾನಸಿಕ ವಯಸ್ಸು, ಮೆಂಟಲ್ ಏಜ್, ಮಾನಸಿಕ ವಯಸ್ಸು, CA ದೈಹಿಕ ವಯಸ್ಸು. ಇಲ್ಲಿ MA ಎಷ್ಟಿದೆ? ಮಾನಸಿಕ ವಯಸ್ಸು 12, ದೈಹಿಕ ವಯಸ್ಸು 10 ಗುಣಿಲೆ 100. 10 1 10 12 ಗುಣಿಲೆ 10 120. ಆತನ ಬುದ್ಧಿಲಬ್ಧ 120. IQ is equal to 120. IQ is equal to 120. ಸುಲಭದ ಲೆಕ್ಕ ಇದೆ. 10 ವರ್ಷದ ಒಬ್ಬ ಬಾಲಕನ ಮಾನಸಿಕ ವಯಸ್ಸು 12 ಆದರೆ ಬುದ್ಧಿಲಬ್ಧ ಕಂಡುಹಿಡಿಯಲಿ ಎಂದು ಹೇಳಿದೆ. ಇಲ್ಲಿ ಬುದ್ಧಿಲಬ್ಧವನ್ನು ಕಂಡುಹಿಡಿಯಬೇಕಾದ್ರೆ ದೈಹಿಕ ವಯಸ್ಸು ಕೊಟ್ಟಿದ್ದಾರೆ, ಮಾನಸಿಕ ವಯಸ್ಸು ಕೊಟ್ಟಿದ್ದಾರೆ, IQ ಕಂಡುಹಿಡಿಯಬೇಕು. IQ ಸೂತ್ರ ಏನಿದೆ? ಬುದ್ಧಿಲಬ್ಧವನ್ನು ಕಂಡುಹಿಡಿಯುವ ಸೂತ್ರ ಬುದ್ಧಿಲಬ್ಧ is equal to ಮಾನಸಿಕ ವಯಸ್ಸು divided by ದೈಹಿಕ ವಯಸ್ಸು. IQ is equal to MA by CA into 100. ಇಲ್ಲಿ CA ಎಷ್ಟಿದೆ? 12. CA 10, MA 12. CA 10, MA 12. ಇದನ್ನ ಕಂಡುಹಿಡಿದರೆ ಸೂತ್ರವನ್ನ ಕಂಡುಹಿಡಿದರೆ ಹೀಗೆ ಮತ್ತು 2 ರೇಖೆಗಳನ್ನು ಕೊಟ್ಟಿದ್ದಾರೆ ನಿಮ್ಮ ಪುಸ್ತಕದಲ್ಲಿ. ನಿಮ್ಮ ಮತ್ತೊಂದು ಕೊಟ್ಟಿದ್ದಾರೆ. ಹತ್ತು ವರ್ಷದ ಬಾಲಕನ ಮಾನಸಿಕ ವಯಸ್ಸು 10 ಆದರೆ ಆತನ ಬುದ್ಧಿಲಬ್ಧವನ್ನ ಕಂಡುಹಿಡಿಯಿರಿ ಎಂದು ಕೊಟ್ಟಿದ್ದಾರೆ. ಇಲ್ಲಿ ದೈಹಿಕ ವಯಸ್ಸು 10 ಇದೆ, ಮಾನಸಿಕ ವಯಸ್ಸು ಕೂಡ 10 ಇದೆ. IQ is equal to MA divided by CA into 100. 10 100. ಇದನ್ನ ಹೀಗೂ ಮಾಡಬಹುದು. ಒಟ್ಟಲ್ಲಿ 100 ಎಷ್ಟಿದೆ? 100. ಅದನ್ನ ಬುದ್ಧಿಲಬ್ಧ ಎಷ್ಟು ಬರ್ತದೆ? 100. ಒಟ್ಟಲ್ಲಿ ಈ ಸೂತ್ರದ ಮೂಲಕ ಬುದ್ಧಿಲಬ್ಧವನ್ನ ಕಂಡುಹಿಡಿಯಬಹುದು ಎಂದು ಕೂಡ ಹೇಳಬಹುದು. ಒಟ್ಟಿನಲ್ಲಿ ಬುದ್ಧಿಲಬ್ಧವನ್ನ ಕಂಡುಹಿಡಿಯುವ ಸೂಚ್ಯಂಕ ಕೂಡ ಬಂತು ಎಂದು ಕೂಡ ಹೇಳಬಹುದು. ಇಲ್ಲಿ ಬುದ್ಧಿಶಕ್ತಿ ಅಂದ್ರೆ ಏನು ಅಂತ ಕೂಡ ಹೇಳಿದೆ. ಬುದ್ಧಿಶಕ್ತಿ ಅಂದ್ರೆ ಏನು, ಮಾನಸಿಕ ವಯಸ್ಸಂದ್ರೆ ಏನು, ಮಾನಸಿಕ ವಯಸ್ಸಿನ ಪರಿಕಲ್ಪನೆಯನ್ನ ನೀಡಿದವರು ಯಾರು ಅಂತ ಕೂಡ ಹೇಳಿದೆ. ಅದರ ಜೊತೆಯಲ್ಲಿ ಬುದ್ಧಿಲಬ್ಧವನ್ನ ಕಂಡುಹಿಡಿಯುವ ಸೂತ್ರವನ್ನು ಕೂಡ ಹೇಳಿದೆ. ಇದಿಷ್ಟು ನಿಮ್ಮ ಈ ಬುದ್ಧಿಲಬ್ಧ ಸೂಚ್ಯಂಕ ಕೂಡ ಬರ್ತದೆ. ಇನ್ನು ಮುಂದುವರೆದು ನಾವು ಏನ್ ಮಾಡ್ಬೇಕಾದ್ರೆ
ಮಾನಸಿಕ ವಯಸ್ಸನ್ನ ಕಂಡುಹಿಡಿಯಬೇಕು, ದೈಹಿಕ ವಯಸ್ಸನ್ನು ಕೂಡ ಕಂಡುಹಿಡಿಯಬೇಕು. ಮಾನಸಿಕ ವಯಸ್ಸು ಮತ್ತು ದೈಹಿಕ ವಯಸ್ಸನ್ನು ಕೂಡ ಕಂಡುಹಿಡಿಯಲಿಕ್ಕೆ ಸಾಧ್ಯವಾಗುತ್ತದೆ ಅಂತ ಕೂಡ ಹೇಳ್ಬೋದು. ಮಾನಸಿಕ ವಯಸ್ಸು ಮತ್ತು ದೈಹಿಕ ವಯಸ್ಸು. ಮಾನಸಿಕ ವಯಸ್ಸು ಮತ್ತು ದೈಹಿಕ ವಯಸ್ಸನ್ನ ಕಂಡುಹಿಡಿಯಲಿಕ್ಕೂ ಕೂಡ ಬರ್ತದೆ. ಒಂದು ಮಗುವಿನ ಮಾನಸಿಕ ವಯಸ್ಸು ವಯಸ್ಸು 12. ಮಾನಸಿಕ ವಯಸ್ಸು 12 ವರ್ಷ. ಆತನ ಬುದ್ಧಿ 12 ವರ್ಷ. ಆತನ ಬುದ್ಧಿವಂತ 120. ಬುದ್ಧಿವಂತ ಎಷ್ಟಿದೆ? 120. ಆದರೆ ಆತನ ದೈಹಿಕ ವಯಸ್ಸನ್ನ ಕಂಡುಹಿಡಿಯಿರಿ. ಆತನ ದೈಹಿಕ ವಯಸ್ಸನ್ನ ಕಂಡುಹಿಡಿಯಿರಿ. ದೈಹಿಕ ವಯಸ್ಸನ್ನು ಕಂಡುಹಿಡಿಯುವುದು ಕೂಡ ಹೇಳುತ್ತದೆ. ಇಲ್ಲಿ ದೈಹಿಕ ವಯಸ್ಸನ್ನ ಕಂಡುಹಿಡಿಯಲಿಕ್ಕೆ ಸೂತ್ರ ಇದೆ. CA = MA × 100 / IQ ಅಂತ ಬರ್ತದೆ. CA = MA × 100 / IQ ಅಂತ ಬರ್ತದೆ. IQ ಕಂಡುಹಿಡಿದಾಗ ಏನ್ ಬರ್ತದೆ ಕಂಡ್ರೆ 12 × 100 / 100 10. ಆತನ ದೈಹಿಕ ವಯಸ್ಸು ಎಷ್ಟು ಕೇಳಿದ್ರೆ 10 ಬರ್ತದೆ ಅಂತ ಕೂಡ ಹೇಳ್ಬೋದು. ದೈಹಿಕ ವಯಸ್ಸು ಎಷ್ಟು ಬರ್ತದೆ? 10 ಅಂತ ಬರ್ಬೋದು. ಇದೇ ರೀತಿಯಾಗಿ ಮಾನಸಿಕ ವಯಸ್ಸನ್ನು ಕೂಡ ಕಂಡುಹಿಡಿಯಬಹುದು. ಮಾನಸಿಕ ವಯಸ್ಸನ್ನು ಕೂಡ ಕಂಡುಹಿಡಿಯಬಹುದು ಎಂದು ಕೂಡ ಹೇಳ್ಬೋದು. ಮುಂದಿನ ತರಗತಿಯಲ್ಲಿ ನಾವು ಬುದ್ಧಿಶಕ್ತಿಯ ವರ್ಗೀಕರಣವನ್ನ ತಿಳ್ಕೊಳ್ಳೋದು. ಬುದ್ಧಿಶಕ್ತಿಯ ವರ್ಗೀಕರಣವನ್ನ ತಿಳ್ಕೊಳ್ಳೋದು.